ನಮಸ್ತೆ. ಒಂದು ವಾರದಿಂದ ಶ್ರೀರಾಮ ಮಂದಿರಲ್ಲಿ ದೇಣಿಗೆ ಹಣ ಕಳವಾಗಿದೆ ಅಂತ ಸುದ್ದಿ ಓಡಾಡ್ತಾ ಇದೆ. ಬಹುತೇಕ ಜನ ನೋಡಿರ್ಬೋದು. ಈ ಸುದ್ದಿ ನೋಡಿದ ನಂತರ ಬೇಜಾರು ಅನಿಸ್ತು. ಯಾಕಂತಂದರೆ ರಾಮ ಮಂದಿರ ಅಷ್ಟು ಸುಲಭವಾಗಿ ಆಗಲಿಲ್ಲ. ಅನೇಕ ಹಿಂದೂ ಕಾರ್ಯಕರ್ತರ ಪ್ರಾಣ ಬಲಿದಾನ, ಸಾವಿರಾರು ಹಿಂದೂ ಕಾರ್ಯಕರ್ತರ ಪರಿಶ್ರಮದ ಫಲವಾಗಿ ಇವತ್ತು ಭವ್ಯವಾದ ರಾಮ ಮಂದಿರ ಎದ್ದು ನಿಂತಿದೆ. ಅಂತಹ ಮರ್ಯಾದೆ ಪುರುಷೋತ್ತಮ ರಾಮ ಮಂದಿರದಲ್ಲಿ ಹಣ ಕಳವಾಗಿದೆ ಅಂದರೆ ಇದು ಬೇಜಾರದ ಸಂಗತಿ. ಇದು ಬರೀ ಹಣ ಕಳವು ಅಷ್ಟೇ ಅಲ್ಲ, ಭಾರತದ ಅಸ್ಮಿತೆಗೆ ಧಕ್ಕೆ, ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡುವಂಥ ಕೆಲಸ. ಯಾಕೆಂತಂದರೆ ನಮ್ಮ ಭಾರತದ ಇತಿಹಾಸದಲ್ಲಿ ರಾಮ ಮಂದಿರ ಮತ್ತು ಬಾಬರಿ ಮಸೀದಿ ವಿವಾದ ಭಾರತದ ರಾಜಕೀಯ ಮತ್ತು ಸಾಮಾಜಿಕ ಚಿತ್ರಣವನ್ನು ಪರ್ಮನೆಂಟ್ ಆಗಿ ಬದಲಿಸಿದಂತಹ ವಿವಾದ. ಅನೇಕ ದೀರ್ಘಕಾಲ ಹೋರಾಟ ಪರಿಶ್ರಮದ ಫಲವಾಗಿ ಇವತ್ತು ಶ್ರೀರಾಮ ಮಂದಿರ ಎದ್ದು ನಿಂತಿದೆ. ಅಂತಹ ಮಂದಿರದಲ್ಲಿ ಹಣ ಕಳವಾಗಿದೆ ಅಂದರೆ ಬೇಜಾರದ ಸಂಗತಿ ಅಂದರೆ ಅಲ್ಲದೆ ಮತ್ತಿನ್ನೇನು. ಈ ರಾಮ ಮಂದಿರ ಕಟ್ಟೋದಕ್ಕೋಸ್ಕರ ಅನೇಕ ಹಿಂದೂ ಕಾರ್ಯಕರ್ತರ ಪ್ರಾಣ ಬಲಿದಾನ, ತಮ್ಮ ಇಡೀ ಜೀವನವನ್ನು ಆ ರಾಮ ಮಂದಿರಕ್ಕೋಸ್ಕರ ಮುಡಿಪಾಗಿಟ್ಟು ದೇಣಿಗೆ ಹಣವನ್ನು ಸಂಗ್ರಹ ಮಾಡಿ ರಾಮ ಮಂದಿರಕ್ಕೆ ಕಳಿಸಲಾಯಿತು. ಪ್ರತಿಯೊಬ್ಬ ರಾಮ ಭಕ್ತನು ತನ್ನ ಊಟಕ್ಕೆ ಒಂದು ಹೊತ್ತು ಊಟಕ್ಕಿಲ್ಲದಿದ್ರೂ ಪರವಾಗಿಲ್ಲ ರಾಮ ಮಂದಿರಕ್ಕೆ ದೇಣಿಗೆ ಕೊಟ್ಟಿದ್ದಾರೆ. ಯಾಕೆಂತಂದರೆ ರಾಮ ಮಂದಿರ ನೋಡಬೇಕು, ರಾಮ ಮಂದಿರದಲ್ಲಿ ರಾಮನನ್ನು ನೋಡಬೇಕು ಅನ್ನೋ ಉದ್ದೇಶದಿಂದ. ಅಂತಹ ಅನೇಕ ಕೋಟ್ಯಾನುಕೋಟಿ ರಾಮ ಭಕ್ತರ ಪರಿಶ್ರಮ ಮತ್ತು ಅನೇಕ ರಾಮ ಭಕ್ತರ ಪ್ರಾಣ ಬಲಿದಾನದ ಪರ್ವ ಇವತ್ತು ರಾಮ ಮಂದಿರ ಎದ್ದು ನಿಂತಿದೆ. ಅಂತಹ ರಾಮ ಮಂದಿರದಲ್ಲಿ ಇಂತಹ ಒಂದು ಕೀಳು ಮಟ್ಟದ ಕೆಲಸ ನಡೆದಿದೆ ಅಂತ ಬೇಜಾರದ ಸಂಗತಿನೇ ಹೌದು. ಇದು ಈ ಕಳ್ಳತನ ಮಾಡಿದಂತಹ ಯಾರೇ ಇರಲಿ ಅವರಿಗೆ ಶಿಕ್ಷೆ ಆಗಲೇಬೇಕು. ಈಗ ಆರೋಪ ಅಷ್ಟೇ ಆಗಿದೆ, ಆರೋಪನೇ ಸತ್ಯವಲ್ಲ ಅಥವಾ ತನಿಖೆನೇ ತೀರ್ಪಲ್ಲ. ಸಂಪೂರ್ಣ ತನಿಖೆ ಆದ ನಂತರ ಸತ್ಯಾಂಶ ಹೊರಗೆ ಬಂದ ನಂತರ ಅವ್ರು ಯಾರೇ ಆಗಿರಲಿ ಅವರಿಗೆ ಶಿಕ್ಷೆ ಆಗಲೇಬೇಕು. ಆದರೆ ಇನ್ನೂ ಕೆಲವೊಬ್ಬರು ರಾಮನೇ ಇಲ್ಲ, ರಾಮನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡಿದವರು ಇವತ್ತು ರಾಮ ಯಾಕೆ ಕಳುವು ಮಾಡಿದವರಿಗೆ ಶಿಕ್ಷೆ ಕೊಟ್ಟಿಲ್ಲ, ಅವರು ದೇವರಾದರೆ ಯಾಕೆ ಶಿಕ್ಷೆ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ನಾವು ರಾಮನನ್ನು ರಾಮ ಮಂದಿರದಲ್ಲಿ ಪೂಜೆ ಮಾಡೋದು ರಾಮನ ಆದರ್ಶಗಳನ್ನು ನೋಡಿ, ರಾಮ ಬದುಕಿದಂತಹ ಜೀವನ ಪದ್ಧತಿಯನ್ನು ನೋಡಿ, ಜೀವನದ ಆದರ್ಶಗಳನ್ನು ನೋಡಿ ಪೂಜಿಸ್ತೇವೆ ಹೊರತು ರಾಮ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತಾನ ಅಥವಾ ನಮ್ಮ ಕಷ್ಟದಲ್ಲಿದ್ದಾಗ ಬಂದು ಸಹಾಯ ಮಾಡ್ತಾನ ಅನ್ನೋ ಉದ್ದೇಶಕ್ಕಲ್ಲ. ಹೀಗೆ ರಾಮನ ಬಗ್ಗೆ ಪ್ರಶ್ನೆ ಮಾಡಿದವರು ಈ ಭಾರತ ಹಿಂದೂ ಧರ್ಮ ಅನೇಕ ಜನಗಳನ್ನು ನೋಡಿದೆ. ಈ ಭಾರತ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಮನೆ ಅಂದಮೇಲೆ ಬಚ್ಚಲ ಮನೆ ಇದ್ದೇ ಇರುತ್ತೆ, ಅದನ್ನು ಸ್ವಚ್ಛ ಮಾಡೋದು ರಾಮ ಭಕ್ತರ ಕೆಲಸ, ಅದನ್ನು ನಾವು ಮಾಡ್ತೇವೆ. ಆದರೆ ರಾಮನ ಬಗ್ಗೆ ಅಸ್ತಿತ್ವ ಮಾಡಿದವರು, ರಾಮನ ದೇವಸ್ಥಾನಕ್ಕೆ ಕಟ್ಟೋದಕ್ಕೆ 1 ರೂಪಾಯಿ ಕೊಡೋಕ್ಕೆ ಯೋಗ್ಯತೆ ಇಲ್ಲದವರು ಇವತ್ತು ಮತ್ತೆ ರಾಮನ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಂತಹ ಪ್ರಶ್ನೆ ಮಾಡೋರು ಸಾವಿರಾರು ಜನ ಈ ಭಾರತ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಧರ್ಮೋ ರಕ್ಷಿತಿ ರಕ್ಷಿತ. ಧನ್ಯವಾದ.